ಕನ್ನಡ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ಸೆಂಟ್ರಲ್ ಗೌರ್ಮೆಂಟಿಂದ 2-3 ನೋಟಿಫಿಕೇಶನ್ಸ್ ಇದ್ದಾವೆ ಈ ಮಂತಲ್ಲಿ. ಈಗಾಗಲೇ ಅಪ್ಲಿಕೇಶನ್ ಕೂಡ ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ 1 ಮಂತ್ ಇದೆ ಅಪ್ಲಿಕೇಶನ್ಸ್ ಹಾಕೋಕ್ಕೆ. ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಂಪಲ್ ಆಗಿ ನಾನು ಒಂದು ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಅನ್ನೆಸೆಸರಿ ಕಂಟೆಂಟ್ನ ನಾನು ಕೊಡೋಕೆ ಹೋಗಲ್ಲ, ಸುಮ್ಮನೆ ವಿಡಿಯೋ ಕೂಡ ಲೆಂಗ್ತಿ ಮಾಡೋಕೆ ಹೋಗಲ್ಲ. ನಿಮಗೆ ಜಾಬ್ ನೋಟಿಫಿಕೇಷನಲ್ಲಿ ಏನು ನೆಸೆಸಿಟಿ ಇದೆ, ಎಷ್ಟು ಬೇಕು ನಿಮಗೆ ಅಪ್ಲೈ ಮಾಡೋಕ್ಕೆ ಅಷ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್, ಯಾವುದು ನೋಟಿಫಿಕೇಷನ್, ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಲಾಸ್ಟ್ ಡೇಟ್ ಅದ, ಕ್ವಾಲಿಫಿಕೇಷನ್ ಎಲ್ಲ ಏನೆಲ್ಲ ಇರಬೇಕು, ಸಿಲೆಬಸ್ ಏನದ, ಎಕ್ಸಾಮ್ ಪ್ಯಾಟರ್ನ್ ಏನದ, ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದಾವೋ ಇಲ್ವೋ. ಸೊ ಒಂದು ನೋಟಿಫಿಕೇಷನ್ಗೆ ನಿಮಗೆ ಇಷ್ಟು ಸಾಕಾಗುತ್ತೆ ಅಪ್ಲೈ ಮಾಡೋಕ್ಕೆ. ನೋಟಿಫಿಕೇಷನ್ ವೀಡಿಯೋ ನಾನು ಅಪ್ಡೇಟ್ ಮಾಡಿದಾದಮೇಲೆ ನಿಮಗೆ ಇಮಿಡಿಯೇಟಾಗಿ ಇನ್ನೊಂದು ವೀಡಿಯೋನ ಅಪ್ಡೇಟ್ ಮಾಡ್ತೀನಿ. ಈ ಅಪ್ಲಿಕೇಶನ್ನ ನಿಮ್ಮದೇ ಮೊಬೈಲ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು, ಯಾವ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕಾ, ಅಲ್ಲಿ ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಇನ್ಫಾರ್ಮೇಷನ್ ಏನೆಲ್ಲ ಬೇಕು, ಫೋಟೋ ಸೈಜ್ ಏನಿರಬೇಕು, ಸಿಗ್ನೇಚರ್ ಸೈಜ್ ಏನಿರಬೇಕು, PDF ಅಲ್ಲಿ ಇರಬೇಕಾ, ಇಮೇಜಲ್ಲಿ ಇರಬೇಕಾ, ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಏನೇನು ಬೇಕಾಗುತ್ತೆ, ಇದೆಲ್ಲನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ನಿಮಗೆ ಶಾರ್ಟಾಗಿ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್. ನೀವೇ ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಕೋಬೋದು, ಇಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂದರೆ ಅದರಲ್ಲೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಸುಮ್ಮನೆ ಯಾವುದೋ ಸೈಬರ್ ಸೆಂಟ್ರಿಗೆ ಹೋಗೋ, ನೆಟ್ ಸೆಂಟ್ರಿಗೆ ಹೋಗೋ, ₹100 ಕೊಟ್ಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡೋಕ್ಕಿಂತ ಸಿಂಪಲ್ಲಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಅಪ್ಲಿಕೇಶನ್ಸ್ನ ನಿಮ್ಮ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡೋದು ನಾನು ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಆ ಡೌಟ್ಸ್ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ದೆನ್ ದಿಸ್ ಆರ್ ಫಸ್ಟ್ ನೋಟಿಫಿಕೇಶನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. ದಿಸ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಬಂದಿರೋದು, RRB. ಸೊ ಡೀಟೇಲ್ಡ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಬಂದುಬಿಟ್ಟು 9/2025 ಇದೆ. ಓಕೆ, ಇದರಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಿದೆ, ವೇಕೆನ್ಸೀಸ್ ಎಷ್ಟಿದಾವೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೆಲ್ಲ ಇರುತ್ತೆ, ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ, ದೆನ್ ಎಕ್ಸಾಮ್ ಫೀಸ್ನ ದ ಮೋಡ್ ಆಫ್ ಫೀ ಪೇಮೆಂಟ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ರಿಫಂಡ್ ಯಾವ ಥರ ಮಾಡ್ತಾರೆ, ಯಾರಿಗೆಲ್ಲ ರಿಫಂಡ್ ಇರುತ್ತೆ ಅದು, ದೆನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನೆಲ್ಲ ಇದೆ, ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಏನಿದೆ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ದೆನ್ ಅದಾದಮೇಲೆ ಪೋಸ್ಟ್ ಪ್ಯಾರಾಮೀಟರ್ಸ್ ಎಲ್ಲ ಏನಿದೆ, ದೆನ್ RRB ಜೋನ್ಸ್ ಇರುತ್ತೆ, ಜೋನ್ ವೈಸ್ ವೇಕೆನ್ಸಿ ಟೇಬಲ್ ಕೊಟ್ಟಿದ್ದಾರೆ, ಅದು ಎಷ್ಟಿದಾವೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಈ ರಿಕ್ರೂಟ್ಮೆಂಟ್ ಬಂದು ರಿಕ್ರೂಟ್ಮೆಂಟ್ ವೇರಿಯಸ್ ಪೋಸ್ಟ್ಸಿನ ಲೆವೆಲ್ 1 ಆಫ್ 7 CPC ಪೇ ಮೆಟ್ರಿಕ್ಸ್ ಅಂತ ಹೇಳ್ತಾರೆ. ಜನರಲ್ ಇದು ಗ್ರೂಪ್ D ಇದಾಗಿರುತ್ತೆ. ಓಕೆನಾ, ನಿಮಗೆ ಸಿಂಪಲಾಗಿ ಇಷ್ಟು ಬೇಕಿರೋದು 31st ಜನವರಿಯಿಂದ ಸ್ಟಾರ್ಟ್ ಆಗಿದ್ದ ಅಪ್ಲಿಕೇಶನ್ಸ್. ಸೊ 2nd ಮಾರ್ಚ್ 2026ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. 4-5 ಇದೆ ಪೇಮೆಂಟ್ಗೆ, ಬಟ್ ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ನೀವು 2nd ಮಾರ್ಚ್ ಒಳಗೇನೆ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಈ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಜಸ್ಟ್ ಒಂದು 20 ಮಿನಿಟ್ಸಿಂದ ½ ಅನ್ ಅವರ್ ನಿಮ್ಮ ಮೊಬೈಲ್ ಒಳಗೆ ಸ್ಪೆಂಡ್ ಮಾಡಿದರೆ ಕಂಪ್ಲೀಟ್ ಅಪ್ಲಿಕೇಶನ್ನ ಮೊಬೈಲಲ್ಲೇ ಹಾಕೊಂತೀರ. ಓಕೆನಾ, ಸೊ ದೆನ್ ಬರುತ್ತೆ ದ ಪೋಸ್ಟ್ ನೇಮ್ ಬಂದುಬಿಟ್ಟು ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7 CPC ಪೇ ಮೆಟ್ರಿಕ್ಸ್ ಇದೆ. ಇನಿಷಿಯಲ್ ಪೇಮೆಂಟ್ 18,000 ಇರುತ್ತೆ, ಪ್ಲಸ್ ಬೆನಿಫಿಟ್ಸ್ ಕೂಡ ಇರ್ತವೆ. ದೆನ್ ಅದಾದಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ನೆಕ್ಸರ್ ಎಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಏಜ್ ಲಿಮಿಟ್ ಬಂದು ಮಿನಿಮಮ್ 18 ಇರಬೇಕು, ಮ್ಯಾಕ್ಸಿಮಮ್ 33 ಇರಬೇಕು. ಟೋಟಲ್ ವೇಕೆನ್ಸೀಸ್ ನೋಡಿ 22,195 ಇದ್ದಾವೆ. ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಇಲ್ಲಿ ನಮಗೆ ಯಾವುದನ್ನ ಗೌರ್ಮೆಂಟ್ ನೌಕರಿ ಇರಲಿ, ಗ್ರೂಪ್ D ಆದರೂ ಕೂಡ ನಾನು ಮಾಡ್ತೀನಿ ಅನ್ನೋರಿದ್ದರೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ, ನೀವು ಆಗ್ತೀರಾ. 22,195 ವೇಕೆನ್ಸೀಸ್ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಓಕೆ, ದೆನ್ ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಬಂದು ನೋಡಿ, ಇದೆಲ್ಲ ಇದೆ, ಇದೆಲ್ಲ ನಿಮ್ಗೆ ಇವಾಗ ಸದ್ಯ ಬೇಕಾಗಲ್ಲ. ಸೊ ಏನು ಇಂಪಾರ್ಟೆಂಟ್ ಅದಕ್ಕಷ್ಟೇ ಫೋಕಸ್ ಮಾಡೋಣ. ಇದಾದಮೇಲೆ ಇನ್ನೊಂದು ನೋಟಿಫಿಕೇಶನ್ ಇದೆ, ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೆನ್ ಫ್ರೀ ಟ್ರೈನ್ ಇರುತ್ತೆ. ನೀವು ಯಾರು SC/ST ಇದ್ದೀರಾ ಕ್ಯಾಂಡಿಡೇಟ್ಸ್ ಅವ್ರಿಗೆ ಫ್ರೀ ಟ್ರೈನ್ ಟ್ರಾವೆಲ್ ಫೆಸಿಲಿಟಿ ಇರುತ್ತೆ. ಎಲ್ಲ ರೈಲ್ವೆ ರಿಕ್ರೂಟ್ಮೆಂಟ್ ಎಕ್ಸಾಮಲ್ಲೂ ಕೂಡ ಫ್ರೀ ಟ್ರೈನ್ ಅವೈಲೇಬಲ್ ಇರುತ್ತೆ SC/ST ಸ್ಟೂಡೆಂಟ್ಸ್ಗೆ. ಅದಾದಮೇಲೆ ಏಜ್ ಲಿಮಿಟ್ ಬಂದುಬಿಟ್ಟು 18ಇಂದ 33 ಇರುತ್ತೆ. 5 ಇಯರ್ಸ್ 3 ಇಯರ್ಸ್ OBCಗೆ, 5 ಇಯರ್ಸ್ SC/STಗೆ, ಅದೆಲ್ಲ ಕೂಡ ಇರುತ್ತೆ. 33 ಇಯರ್ಸ್ ಪ್ಲಸ್ 3 ಇಯರ್ಸ್ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನೆಕ್ಸರ್ A ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಎಕ್ಸಾಮ್ ಫೀಸ್ ಬಂದು ಎಲ್ಲ ಕ್ಯಾಂಡಿಡೇಟ್ಸ್ಗೂ 500 ಇರುತ್ತೆ. ಎಲ್ಲ ಕ್ಯಾಂಡಿಡೇಟ್ಸ್ ಮೀನ್ಸ್ ಜನರಲ್ ಕ್ಯಾಟಗರಿ ಅವರಿಗೆ. SC/ST ಇದವ್ರಿಗೆ ಬಂದುಬಿಟ್ಟು 250 ಇರುತ್ತೆ. ಓಕೆ, 250. ದೆನ್ ಈ 250 ರೂಪೀಸ್ ಏನಿದೆ SC/ST ಅವರಿಗೆ ರಿಫಂಡ್ ಕೂಡ ಇರುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಅದೆಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಫಾರ್ ಅ CBT ವಿಲ್ ಗೆಟ್ ಅ ರಿಫಂಡ್ ಅಂತ ಹೇಳಿದ್ದಾರೆ. ಸೊ ಯಾರು ಎಕ್ಸಾಮ್ನ ಬರೀತೀರಾ ಅವ್ರಿಗೆ ಮಾತ್ರ ರಿಫಂಡ್ ಆಗುತ್ತೆ. ದೆನ್ ಮೋಡ್ ಆಫ್ ಫೀಸ್ ಪೇಮೆಂಟ್ ಬಂದು ಆನ್ಲೈನಿಂದ ನೀವು ಪೇ ಮಾಡಬೇಕಾಗುತ್ತೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ನಿಮಗೆ. ಆನ್ಲೈನ್ ಎಕ್ಸಾಮ್ ಅಂದ್ಬಿಟ್ಟು CBT ಇರುತ್ತೆ. ಅದಾದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ DB ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಏನೆಲ್ಲ ಇರುತ್ತೆ ನೋಡ್ತಾ ಹೋಗೋಣ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBTಯಲ್ಲಿ ನಿಮಗೆ ಟೋಟಲ್ 90 ಮಿನಿಟ್ಸ್ ಸಿಗುತ್ತೆ. ಟೋಟಲ್ 100 ಕ್ವಶನ್ಸ್ ಇರ್ತವೆ.
100 ಕ್ವಶನ್ಸ್ಗೆ ನೀವು 90 ಮಿನಿಟ್ಸ್ ಒಳಗೆ ಆನ್ಸರ್ ಮಾಡಬೇಕಾಗುತ್ತೆ. ಜನರಲ್ ಸೈನ್ಸಿಂದ 25 ಮಾರ್ಕ್ಸ್, ಮ್ಯಾಥಮೆಟಿಕ್ಸಿಂದ 25 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಂದ 30 ಮಾರ್ಕ್ಸ್, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಿಂದ 20 ಮಾರ್ಕ್ಸ್. ಸೊ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ಆನ್ಸರ್ ಏನಾದರೂ ತಪ್ಪು ಮಾಡಿದರೆ 1/3 ಮಾರ್ಕ್ಸ್ ನಿಮಗೆ ಕಟ್ ಆಗುತ್ತೆ, ಅಂದರೆ 0.33 ಮಾರ್ಕ್ಸ್ ನಿಮಗೆ ಡಿಡಕ್ಟ್ ಆಗುತ್ತೆ. ಓಕೆ, ದೆನ್ ಸಿಲೆಬಸ್ ಬಂದು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಇದರಲ್ಲಿ ಏನೇನಿದೆ ಅದನ್ನು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಸಿಂಪಲ್ ಇದೆಲ್ಲ 10th ಇರೋ ಸಿಲೆಬಸ್ ಅಷ್ಟೇ. ನಂಬರ್ ಸಿಸ್ಟಮ್, ಆಲ್ಮೋಸ್ಟ್ ಡೆಸಿಮಲ್ಸ್, ಫ್ರಾಕ್ಷನ್ಸ್, LCM, HCF, ಪ್ರಾಫಿಟ್ ಕ್ಯಾಲ್ಕುಲೇಷನ್, ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಷನ್, ಏಜ್ ಕ್ಯಾಲ್ಕುಲೇಷನ್. ಸೊ ಇದೆಲ್ಲನೂ ಕೂಡ 10th ಇರೋ ಸಿಲೆಬಸ್, ಅದನ್ನು ಸ್ಟಡಿ ಮಾಡಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇದೆ, ಅದು ಕೂಡ ಸಿಲೆಬಸ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಅದಾದಮೇಲೆ ಜನರಲ್ ಸೈನ್ಸ್ ಅಂತ ಎಲ್ಲ ಕಡೆ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರೇ, ಲೈಫ್ ಸೈನ್ಸ್ ಆಫ್ 10th ಸ್ಟ್ಯಾಂಡರ್ಡ್, ಫಿಸಿಕ್ಸ್, ಕೆಮಿಸ್ಟ್ರಿ. ಓಕೆನಾ, 10th ಇರೋ ಸಿಲೆಬಸ್ನ ನಿಮಗೆ ಕೇಳ್ತಾರೆ. ಅದು CBSEಗೆ ಬುಕ್ಸ್ನ ತೊಗೊಂಬಿಟ್ಟು ಪ್ರಿಪೇರ್ ಆದರೆ ಇನ್ನೂ ಒಳ್ಳೆಯದು. ಜನರಲ್ ಅವೇರ್ನೆಸ್ ಆಫ್ ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ, ಸೊ ಅದರ ರಿಲೇಟೆಡ್ ಕೂಡ ನಿಮಗೆ ಕ್ವಶನ್ಸ್ ಇರುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಿಗೆ ಬಂದರೆ ಮೇಲ್ ಕ್ಯಾಂಡಿಡೇಟ್ಸ್ 35 kg ವೆಯ್ಟ್ ಇರೋದನ್ನು 100 ಮೀಟ್ರ್ 2 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ 35 kg ವೆಯ್ಟ್ನ ನೀವು ನಿಮ್ಮ ಮೇಲೆ ಹೊತ್ಕೊಂಡು 100 ಮೀಟ್ರ್ ಹೋಗಬೇಕು. ಅದು 2 ನಿಮಿಷ ಒಳಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆನಾ, ಮಾಡ್ಬೋದು. ಅದಾದಮೇಲೆ ಇನ್ನೊಂದು ಇರುತ್ತೆ ಟೆಸ್ಟು, 1000 ಮೀಟರ್ಸ್ನ 4 ಮಿನಿಟ್ಸ್ 15 ಸೆಕೆಂಡ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಅದೇ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 20 kg ವೆಯ್ಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 100 ಮೀಟರ್ ಇನ್ 2 ಮಿನಿಟ್ಸ್, ದೆನ್ 1000 ಮೀಟರ್ಸ್ ಇನ್ 5 ಮಿನಿಟ್ಸ್ 40 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ. ನೀವು ಕೂಡ ಅದನ್ನು ಮಾಡ್ಬೋದು. ಸೊ ಅದಾದಮೇಲೆ DV ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದೆಲ್ಲ ನೀವು ಕಂಪ್ಲೀಟ್ ಆದಮೇಲೆ 1:1 ಲಿಸ್ಟ್ ಬರುತ್ತೆ, ಅಲ್ಲಿ DV ಕೂಡ ಮಾಡ್ತಾರೆ. ಸೊ ಇದೆಲ್ಲ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೆಂಗೆ ಅಪ್ಲೋಡ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ಸ್ನ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಯಾರು ಲೈಕ್ ಮಾಡಿಲ್ಲ ಲೈಕ್ ಕೂಡ ಮಾಡಿ. ಇದಾದಮೇಲೆ ನಾವು ಪೇಜ್ ನಂಬರ್ 57ಗೆ ಹೋಗಬೇಕಾಗುತ್ತೆ. ಇವೆಲ್ಲ ಫಾರ್ಮ್ಯಾಟ್ಸ್ ಇದಾವೆ, ಇವೆಲ್ಲ ನೀವು ಸೆಲೆಕ್ಟ್ ಆದಮೇಲೆ ತಲೆ ಕೆಡ್ಸ್ಕೋಬೇಕು. ಅಲ್ಲಿವರೆಗೂ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಓಕೆ, ಪೋಸ್ಟ್ ಪ್ಯಾರಾಮೀಟರ್ಸ್ ಬಂದು ನೋಡಿ, ಇಷ್ಟೆಲ್ಲ ಪೋಸ್ಟ್ ಇದಾವೆ. ಡೆಸಿಗ್ನೇಷನಲ್ಲಿ ಅಸಿಸ್ಟೆಂಟ್ ಆಪರೇಷನ್ಸ್ ಅಸಿಸ್ಟೆಂಟ್, TL ಆ್ಯಂಡ್ AC. ಏನು TL ಆ್ಯಂಡ್ AC ಅಂದರೆ ಇಲ್ಲಿದ್ದಾವೆ ಅದ್ರ ಬಗ್ಗೆ. SINT ಅಂದರೆ ಏನು, ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. ಓಕೆ, SI ಅಂದರೆ ಸ್ಪಿನ್ನಲ್ ಇಂಜುರಿ. ಇವೆಲ್ಲ ಕೂಡ ಇಲ್ಲಿ ಇದ್ದಾವೆ. ಸೊ 10th ಪಾಸ್ ಆಗಿರಬೇಕು, ಅಥವಾ ITI ಮುಗಿಸಿರ್ಬೇಕು, ಅಥವಾ ಇಕ್ವಿವ್ಯಾಲೆಂಟ್ ಯಾವುದಾದ್ರೂ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ನ ನೀವು ಹೊಂದಿರಬೇಕಾಗುತ್ತೆ. ಓಕೆನಾ, 10th ಪಾಸ್ ಆಗಿದ್ದರೆ ಸಾಕು, ಇಲ್ಲ ITI ಪಾಸ್ ಆಗಿದ್ದರೆ ಸಾಕು, ನೀವು ಅಪ್ಲೈ ಮಾಡ್ಬೋದು. ದೆನ್ ಬಂದು ನಂಬರ್ ಆಫ್ ಪೋಸ್ಟ್ಸ್ ನಮ್ಮ ಕರ್ನಾಟಕ ರೀಸನಿಗೆ ಬಂದರೆ ಹುಬ್ಳಿ ಬರುತ್ತೆ. ಸೊ ಹುಬ್ಳಿಲಿ ಇಲ್ಲಿದೆ ನೋಡಿ, ಹುಬ್ಳಿದು. ಸೊ ಇದನ್ನು ಕೂಡ ನೀವು ಒಂದ್ಸಲ ನೋಡಿ, ನಿಮ್ಮ ಕ್ಯಾಸ್ಟಿಗೆ ಎಷ್ಟು ಪೋಸ್ಟ್ ಇದಾವೆ ಅಂತ ನೋಡ್ಕೊಂಡು ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ. SC ST ಯಾರನ್ನ ಇದ್ದರೆ ಕನ್ಮಚ್ಕೊಂಡು ಅಪ್ಲೈ ಮಾಡಿ, ತಲೆ ಕೆಡ್ಸ್ಕೊಬೇಡ್ರಿ, ಎಕ್ಸಾಮ್ ಈಸಿ ಇರುತ್ತೆ, ನೀವು ಪ್ಲೇಸ್ ಆಗ್ತೀರಾ. ಓಕೆ, ಸೆಕೆಂಡ್ ನೋಟಿಫಿಕೇಶನ್ ಹೋಗೋಣ. ಸೆಂಟ್ರಲ್ ಗೌರ್ಮೆಂಟ್, ಇದು ಕೂಡ ಎಲ್ಲರೂ ಕೂಡ ಗೊತ್ತಿರುತ್ತೆ. ಗ್ರಾಮೀಣ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಎಕ್ಸಾಮ್ ಇದು. ಸೊ SLC ಮೇಲೆ ಇರೋರು ವಿತೌಟ್ ಎಕ್ಸಾಮ್ ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿದರೆ ಸಾಕು, ಮೆರಿಟ್ ಮೇಲೆ ಈ ಪೋಸ್ಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ 28th ಜಾನಿಂದ ಸ್ಟಾರ್ಟ್ ಈ ನೋಟಿಫಿಕೇಶನ್ ಆಗಿದೆ. ಸೊ ಅಪ್ಲಿಕೇಶನ್ಸ್ ಕೂಡ 31st ಜಾನಿಂದ ಸ್ಟಾರ್ಟ್ ಆಗಿದೆ. 14 ಫೆಬ್ರವರಿಗೂ ಇದೆ. ಇದು 14 ಫೆಬ್ರವರಿವರೆಗೂ ಅಪ್ಲಿಕೇಶನ್ ಓಪನ್ ಇರುತ್ತೆ. ಸೊ ಓನ್ಲಿ 14 ಡೇಸ್ ಕೊಟ್ಟಿದ್ದಾರೆ, ಹಂಗಾಗಿ ಅಪ್ಲೈ ಮಾಡಿ. 16 ಇದು ಎಲ್ಲ ಪೇಮೆಂಟ್ ಅದಕ್ಕಿದೆ. ಸೊ ಅದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ, ಈಗ 14 ಒಳಗಡೆ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಕರೆಕ್ಷನ್ ವಿಂಡೋ, ಅದು ಅಪ್ಲಿಕೇಶನ್ ಯಾರು ಅಪ್ಲೈ ಮಾಡಿರ್ತೀರೋ ಅವ್ರಿಗೆ ಮಾತ್ರ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. 18 ಇಂದ 19 2 ಡೇಸ್. ಸೊ ಅಲ್ಲಿ ನೀವು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಕರೆಕ್ಷನ್ ಮಾಡ್ಕೋಬೋದು. GDS ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ದಿಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. GDS ಆರ್ ನಾಟ್ ಅ ರೆಗ್ಯುಲರ್ ಎಂಪ್ಲಾಯ್ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದೇರ್ ಎಮಲೋಮೆಂಟ್ಸ್ ಅಲೋವೆನ್ಸ್ ಆ್ಯಂಡ್ ಅದರ್ ಎಂಟೈಟಲ್ಸ್ ಆರ್ ನಾಟ್ ಎಟ್ ಪಾರ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಸ್ಟ್ರೇಟ್ ಆಗಿ ಕೊಟ್ಟಿದ್ದಾರೆ. ಅವರು ರೆಗ್ಯುಲರ್ ಎಂಪ್ಲಾಯೀಸ್ ಅಲ್ಲ. GDS ಈಸ್ ಅ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಯಾಲ್ರಿನ ಕೊಡಲ್ಲ, ಅವ್ರಿಗೆ ರೆಮ್ಯುನರೇಷನ್ ಅಥವಾ ಗೌರವಧನ ಅಂತ ಹೇಳ್ತಾರೆ ಕನ್ನಡ ಒಳಗೆ, ಅದನ್ನೇ ಅವ್ರಿಗೆ ಕೊಡ್ತಾರೆ. ಓಕೆನಾ, ಎಷ್ಟು ಕೊಡ್ತಾರೆ ಅದನ್ನು ಕೂಡ ನೋಡೋಣ. ದೇ ಆರ್ ಹೋಲ್ಡರ್ಸ್ ಆಫ್ ಸಿವಿಲ್ ಫೋರ್ಸ್ ಔಟ್ಸೈಡ್ ದ ಸಿವಿಲ್ ಸರ್ವಿಸಸ್ ಆಫ್ ದ ಸ್ಟೇಟ್ ಅಂತ ಹೇಳಿದ್ದಾರೆ. ಓಕೆನಾ, ನೆಕ್ಸ್ಟ್ ಇದರಲ್ಲಿ BPM, ABPM ಮತ್ತು ಡಾಕ್ ಸೇವಕ್ ಅಂತ ಇರುತ್ತೆ. BPMಗೆ ಬಂದು 12,000 to 29,000ವರೆಗೂ ಇರುತ್ತೆ ಸ್ಯಾಲ್ರಿ. ABPMಗೆ 10,000 ಇಂದ 24,000ವರೆಗೂ ಇರುತ್ತೆ. ಸೊ ಡಾಕ್ ಸೇವಕ್ಕೂ ಕೂಡ 10,000 ಇಂದ 24,000ವರೆಗೂ ಇರುತ್ತೆ. ಮಿನಿಮಮ್ ಏಜ್ ನಿಮಗೆ 18 ಆಗಿರಬೇಕು, ಮ್ಯಾಕ್ಸಿಮಮ್ 40ವರೆಗೂ ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಕಾಮನ್ ಆಗಿದ್ದು ಎಲ್ಲ ನೋಟಿಫಿಕೇಷನಲ್ಲಿ ಇರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ನೀವು 10th ಪಾಸ್ ಆಗಿರಬೇಕು, ಸ್ಟೇಟ್ ಬೋರ್ಡಲ್ಲಿ ಅಥವಾ CBSE ಬೋರ್ಡಲ್ಲಿ 10th ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ದೆನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಮತ್ತು ಏನು ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನಿಮಗೆ ಸೈಕ್ಲಿಂಗ್ ಮಾಡೋಕ್ಕೆ ಬರ್ತಿರಬೇಕು, ದೆನ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗುತ್ತೆ. ಇದು ಬಿಟ್ಟು ಇನ್ನೇನು ಇಂಪಾರ್ಟೆಂಟ್ ಇಲ್ಲ ಇದರಲ್ಲಿ. ಡಾಕ್ಯುಮೆಂಟ್ಸ್ ಮಾರ್ಕ್ ಶೀಟ್ ಬೇಕು, ಅದೇ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ನೀವೇನಾದರೂ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಅದು,
ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ರೆ ಆ ಸರ್ಟಿಫಿಕೇಟ್, ಟ್ರಾನ್ಸ್ಜೆಂಡರ್ ಆಗಿದ್ದರೆ ಆ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವ ಅದನ್ನು ಕೊಟ್ಟರು ಕೂಡ ನಡೆಯುತ್ತೆ. ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ನೀವು ಫಿಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಇನ್ನು ಗೋವಾ, ಸಿಕ್ಕಿಂ, ಅರುಣಾಚಲ ಪ್ರದೇಶದವರು ಆಗಿದ್ದರೆ ಅಲ್ಲಿದು ಕೂಡ ನಿಮಗೆ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಡೆಟ್ಸ್ ಇಟ್. ಐ ಥಿಂಕ್ ಇದ್ರೊಳಗೆ ಇನ್ನೇನೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನಿಸುತ್ತೆ. GDS ರೆಗ್ಯುಲರ್ ಪೋಸ್ಟ್ ಅಲ್ಲ, ಬಟ್ ಸ್ಟ್ರಗಲ್ ಯಾರು ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಅಂತ ಹೇಳ್ಬಿಟ್ಟು ನೀವು ಸೇಫರ್ ಸೈಡ್ ಇದಕ್ಕೆ ಅಪ್ಲೈ ಮಾಡಿಬಿಟ್ಟು ಸೆಲೆಕ್ಟ್ ಆದರೆ ಅಲ್ಲಿ ಜಾಯ್ನ್ ಆಗಿಬಿಟ್ಟು ಕೂಡ ಅದರ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಓಕೆನಾ? ಇಲ್ಲಿವರೆಗೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಅರ್ಥ ಆಗಿಲ್ಲ ಅಂತ ಅನಿಸಿದರೆ, ಇಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಿಫಿಕಲ್ಟೀಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ ಅದೆಲ್ಲನೂ ಕೂಡ. ದೆನ್ ಬರುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್. ಇದು ಬಂದು SBIದು. ಇಟ್ಸ್ ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮಿಡಿಯೇಟ್ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಇದರದೇ ಬರುತ್ತೆ. ಸೊ ಇಲ್ಲಿ 2050 ಪ್ಲಸ್ 223 ಬ್ಯಾಕ್ಲಾಗ್ಸ್ ಪೋಸ್ಟ್ ಇದಾವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದರೊಳಗೆ ಮೇನ್ ಇನ್ನೊಂದು ಏನಂದರೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಈ ಎಕ್ಸಾಮಿಗೆ. ಓಕೆನಾ? ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಿದ್ದಾರೆ ಅಂದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸ್ಟಡಿಂಗ್, ಕೀಪ್ ಮೋಟಿವೇಟೆಡ್. ಥ್ಯಾಂಕ್ ಯು.